ಈಗಾಗಲೇ ನಗರಸಭೆ ಪೌರಾಯುಕ್ತೆಗೆ ಧಮಕಿಯನ್ನ ಹಾಕಿರುವಂತಹ ರಾಜೀವ್ ಗೌಡ ವಿರುದ್ಧ 2 ಎಫ್ಐಆರ್ ದಾಖಲಾಯಿತು. 1 ವಾರ ಕಳೆಯಿತು, ಆದರೂ ಅರೆಸ್ಟ್ ಆಗಿಲ್ಲ ಅನ್ನುವಂಥದ್ದು ಒಂದು ಕಡೆ ವಿಚಾರ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈತನ ಕರಾಳ ಮುಖ ಈಗ ಗೊತ್ತಾಗ್ತಾ ಇದೆ. ಒಂದೊಂದಾಗೆ ಈತನ ಮುಖ ಬಯಲಾಗ್ತಾ ಇದೆ. ರಾಜೀವ್ ಗೌಡ ಒಂದಲ್ಲ ಎರಡಲ್ಲ ಸುಮಾರು 16 ಕೇಸ್ಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಈಗ. ವಂಚನೆ, ಧಮಕಿ, ಇದೆಲ್ಲ ಪ್ರಕರಣಗಳನ್ನ ಒಟ್ಟು ಸೇರಿಸಿ ಒಟ್ಟು 16 ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಅಂತ ಖುದ್ದು ಎಸ್ಪಿ, ಚಿಕ್ಕಬಳ್ಳಾಪುರದ ಎಸ್ಪಿ ಕುಶಾಲ್ ಚೋಕ್ಸೆ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯಕ್ಕೆ ಒಳಗಾಗದೆ ತನಿಖೆ ನಡೀತಾ ಇದೆ ಅಂತ ಎಸ್ಪಿ ಹೇಳಿದ್ದಾರೆ. ಶೀಘ್ರದಲ್ಲೇ ರಾಜೀವ್ ಗೌಡ ಹೆಡೆಮುರಿ ಕಟ್ತೇವೆ ಅನ್ನುವಂಥ ಮಾತನ್ನ ಕೂಡ ಈಗ ಕುಶಾಲ್ ಚೋಕ್ಸೆ ಹೇಳಿರೋದು. ಚಿಕ್ಕಬಳ್ಳಾಪುರದಲ್ಲಿ ಎಸ್ಪಿ ಮಾತಾಡಿದ್ದಾರೆ. ರಾಜೀವ್ ಗೌಡ ಕೇವಲ 2 ಎಫ್ಐಆರ್ ಅಲ್ಲ, ಈ ಹಿಂದೆ ಕೂಡ ಇಂಥದ್ದೇ ಒಂದು 16 ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ದ ಅನ್ನುವಂತಹ ಮಾಹಿತಿಯನ್ನ ಖುದ್ದು ಚಿಕ್ಕಬಳ್ಳಾಪುರ ಎಸ್ಪಿ ಹಂಚಿಕೊಂಡಿದ್ದಾರೆ. ನೋಡಿ, 14ನೇ ತಾರೀಕಿಗೆ 2 ಎಫ್ಐಆರ್ ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತೆ ಅಕ್ಕಪಕ್ಕ ಸ್ಟೇಟ್ಸ್ ಅಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. 14ನೇ ತಾರೀಕಿಗೆ 2 ಎಫ್ಐಆರ್ ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಈಗಾಗಲೇ ನಗರಸಭೆ ಪೌರಾಯುಕ್ತೆಗೆ ಧಮಕಿಯನ್ನ ಹಾಕಿರುವಂತಹ ರಾಜೀವ್ ಗೌಡ ವಿರುದ್ಧ 2 ಎಫ್ಐಆರ್ ದಾಖಲಾಯಿತು. 1 ವಾರ ಕಳೆಯಿತು, ಆದರೂ ಅರೆಸ್ಟ್ ಆಗಿಲ್ಲ ಅನ್ನುವಂಥದ್ದು ಒಂದು ಕಡೆ ವಿಚಾರ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈತನ ಕರಾಳ ಮುಖ ಈಗ ಗೊತ್ತಾಗ್ತಾ ಇದೆ. ಒಂದೊಂದಾಗೆ ಈತನ ಮುಖ ಬಯಲಾಗ್ತಾ ಇದೆ. ರಾಜೀವ್ ಗೌಡ ಒಂದಲ್ಲ ಎರಡಲ್ಲ ಸುಮಾರು 16 ಕೇಸ್ಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಈಗ. ವಂಚನೆ, ಧಮಕಿ, ಇದೆಲ್ಲ ಪ್ರಕರಣಗಳನ್ನ ಒಟ್ಟು ಸೇರಿಸಿ ಒಟ್ಟು 16 ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಅಂತ ಖುದ್ದು ಎಸ್ಪಿ, ಚಿಕ್ಕಬಳ್ಳಾಪುರದ ಎಸ್ಪಿ ಕುಶಾಲ್ ಚೋಕ್ಸೆ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯಕ್ಕೆ ಒಳಗಾಗದೆ ತನಿಖೆ ನಡೀತಾ ಇದೆ ಅಂತ ಎಸ್ಪಿ ಹೇಳಿದ್ದಾರೆ. ಶೀಘ್ರದಲ್ಲೇ ರಾಜೀವ್ ಗೌಡ ಹೆಡೆಮುರಿ ಕಟ್ತೇವೆ ಅನ್ನುವಂಥ ಮಾತನ್ನ ಕೂಡ ಈಗ ಕುಶಾಲ್ ಚೋಕ್ಸೆ ಹೇಳಿರೋದು. ಚಿಕ್ಕಬಳ್ಳಾಪುರದಲ್ಲಿ ಎಸ್ಪಿ ಮಾತಾಡಿದ್ದಾರೆ. ರಾಜೀವ್ ಗೌಡ ಕೇವಲ 2 ಎಫ್ಐಆರ್ ಅಲ್ಲ, ಈ ಹಿಂದೆ ಕೂಡ ಇಂಥದ್ದೇ ಒಂದು 16 ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ದ ಅನ್ನುವಂತಹ ಮಾಹಿತಿಯನ್ನ ಖುದ್ದು ಚಿಕ್ಕಬಳ್ಳಾಪುರ ಎಸ್ಪಿ ಹಂಚಿಕೊಂಡಿದ್ದಾರೆ. ನೋಡಿ, 14ನೇ ತಾರೀಕಿಗೆ 2 ಎಫ್ಐಆರ್ ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತೆ ಅಕ್ಕಪಕ್ಕ ಸ್ಟೇಟ್ಸ್ ಅಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. 14ನೇ ತಾರೀಕಿಗೆ 2 ಎಫ್ಐಆರ್ ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಈಗಾಗಲೇ ನಗರಸಭೆ ಪೌರಾಯುಕ್ತೆಗೆ ಧಮಕಿಯನ್ನ ಹಾಕಿರುವಂತಹ ರಾಜೀವ್ ಗೌಡ ವಿರುದ್ಧ 2 ಎಫ್ಐಆರ್ ದಾಖಲಾಯಿತು. 1 ವಾರ ಕಳೆಯಿತು, ಆದರೂ ಅರೆಸ್ಟ್ ಆಗಿಲ್ಲ ಅನ್ನುವಂಥದ್ದು ಒಂದು ಕಡೆ ವಿಚಾರ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈತನ ಕರಾಳ ಮುಖ ಈಗ ಗೊತ್ತಾಗ್ತಾ ಇದೆ. ಒಂದೊಂದಾಗೆ ಈತನ ಮುಖ ಬಯಲಾಗ್ತಾ ಇದೆ. ರಾಜೀವ್ ಗೌಡ ಒಂದಲ್ಲ ಎರಡಲ್ಲ ಸುಮಾರು 16 ಕೇಸ್ಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಈಗ. ವಂಚನೆ, ಧಮಕಿ, ಇದೆಲ್ಲ ಪ್ರಕರಣಗಳನ್ನ ಒಟ್ಟು ಸೇರಿಸಿ ಒಟ್ಟು 16 ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಅಂತ ಖುದ್ದು ಎಸ್ಪಿ, ಚಿಕ್ಕಬಳ್ಳಾಪುರದ ಎಸ್ಪಿ ಕುಶಾಲ್ ಚೋಕ್ಸೆ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯಕ್ಕೆ ಒಳಗಾಗದೆ ತನಿಖೆ ನಡೀತಾ ಇದೆ ಅಂತ ಎಸ್ಪಿ ಹೇಳಿದ್ದಾರೆ. ಶೀಘ್ರದಲ್ಲೇ ರಾಜೀವ್ ಗೌಡ ಹೆಡೆಮುರಿ ಕಟ್ತೇವೆ ಅನ್ನುವಂಥ ಮಾತನ್ನ ಕೂಡ ಈಗ ಕುಶಾಲ್ ಚೋಕ್ಸೆ ಹೇಳಿರೋದು. ಚಿಕ್ಕಬಳ್ಳಾಪುರದಲ್ಲಿ ಎಸ್ಪಿ ಮಾತಾಡಿದ್ದಾರೆ. ರಾಜೀವ್ ಗೌಡ ಕೇವಲ 2 ಎಫ್ಐಆರ್ ಅಲ್ಲ, ಈ ಹಿಂದೆ ಕೂಡ ಇಂಥದ್ದೇ ಒಂದು 16 ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ದ ಅನ್ನುವಂತಹ ಮಾಹಿತಿಯನ್ನ ಖುದ್ದು ಚಿಕ್ಕಬಳ್ಳಾಪುರ ಎಸ್ಪಿ ಹಂಚಿಕೊಂಡಿದ್ದಾರೆ. ನೋಡಿ, 14ನೇ ತಾರೀಕಿಗೆ 2 ಎಫ್ಐಆರ್ ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತೆ ನಮ್ಮ ಟೀಮ್ಸ್ ಎಲ್ಲ ಕಡೆ
ಬೆಂಗಳೂರು ಮತ್ತೆ ಅಕ್ಕಪಕ್ಕ ಸ್ಟೇಟ್ಸ್ ಅಲ್ಲಿ ಎಲ್ಲ ಕಡೆ ವೆರಿಫೈ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಈಗಾಗಲೇ ನಗರಸಭೆ ಪೌರಾಯುಕ್ತೆಗೆ ಧಮಕಿಯನ್ನ ಹಾಕಿರುವಂತಹ ರಾಜೀವ್ ಗೌಡ ವಿರುದ್ಧ 2 FIR ದಾಖಲಾಯಿತು. 1 ವಾರ ಕಳೀತು, ಆದ್ರೂ ಅರೆಸ್ಟ್ ಆಗಿಲ್ಲ ಅನ್ನುವಂಥದ್ದು ಒಂದು ಕಡೆ ವಿಚಾರ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈತನ ಕರಾಳ ಮುಖ ಈಗ ಗೊತ್ತಾಗ್ತಾ ಇದೆ. ಒಂದೊಂದಾಗೆ ಈತನ ಮುಖ ಬಯಲಾಗ್ತಾ ಇದೆ. ರಾಜೀವ್ ಗೌಡ ಒಂದಲ್ಲ ಎರಡಲ್ಲ ಸುಮಾರು 16 ಕೇಸ್ಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂತ ಮಾಹಿತಿ ಈಗ. ವಂಚನೆ, ಧಮಕಿ ಇದೆಲ್ಲಾ ಪ್ರಕರಣಗಳನ್ನ ಒಟ್ಟು ಸೇರಿಸಿ ಒಟ್ಟು 16 ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಅಂತ ಖುದ್ದು ಎಸ್ಪಿ ಚಿಕ್ಕಬಳ್ಳಾಪುರದ ಎಸ್ಪಿ ಕುಶಾಲ್ ಚೋಕ್ಸೆ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯಕ್ಕೆ ಒಳಗಾಗದೆ ತನಿಖೆ ನಡೀತಾ ಇದೆ ಅಂತ ಎಸ್ಪಿ ಹೇಳಿದ್ದಾರೆ. ಶೀಘ್ರದಲ್ಲೇ ರಾಜೀವ್ ಗೌಡ ಹೆಡೆಮುರಿ ಕಟ್ತೇವೆ ಅನ್ನುವಂತ ಮಾತನ್ನ ಕೂಡ ಈಗ ಕುಶಾಲ್ ಚೋಕ್ಸೆ ಹೇಳಿರೋದು. ಚಿಕ್ಕಬಳ್ಳಾಪುರದಲ್ಲಿ ಎಸ್ಪಿ ಮಾತಾಡಿದ್ದಾರೆ. ರಾಜೀವ್ ಗೌಡ ಕೇವಲ 2 FIR ಅಲ್ಲ, ಈ ಹಿಂದೆಯೂ ಕೂಡ ಇಂಥದ್ದೇ ಒಂದು 16 ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ದ ಅನ್ನುವಂತಹ ಮಾಹಿತಿಯನ್ನ ಖುದ್ದು ಚಿಕ್ಕಬಳ್ಳಾಪುರ ಎಸ್ಪಿ ಹಂಚಿಕೊಂಡಿದ್ದಾರೆ ನೋಡಿ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತೆ ಅಕ್ಕಪಕ್ಕ ಸ್ಟೇಟ್ಸ್ ಅಲ್ಲಿ ಎಲ್ಲ ಕಡೆ ವೆರಿಫೈ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಈಗಾಗಲೇ ನಗರಸಭೆ ಪೌರಾಯುಕ್ತೆಗೆ ಧಮಕಿಯನ್ನ ಹಾಕಿರುವಂತಹ ರಾಜೀವ್ ಗೌಡ ವಿರುದ್ಧ 2 FIR ದಾಖಲಾಯಿತು. 1 ವಾರ ಕಳೀತು, ಆದ್ರೂ ಅರೆಸ್ಟ್ ಆಗಿಲ್ಲ ಅನ್ನುವಂಥದ್ದು ಒಂದು ಕಡೆ ವಿಚಾರ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈತನ ಕರಾಳ ಮುಖ ಈಗ ಗೊತ್ತಾಗ್ತಾ ಇದೆ. ಒಂದೊಂದಾಗೆ ಈತನ ಮುಖ ಬಯಲಾಗ್ತಾ ಇದೆ. ರಾಜೀವ್ ಗೌಡ ಒಂದಲ್ಲ ಎರಡಲ್ಲ ಸುಮಾರು 16 ಕೇಸ್ಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂತ ಮಾಹಿತಿ ಈಗ. ವಂಚನೆ, ಧಮಕಿ ಇದೆಲ್ಲಾ ಪ್ರಕರಣಗಳನ್ನ ಒಟ್ಟು ಸೇರಿಸಿ ಒಟ್ಟು 16 ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಅಂತ ಖುದ್ದು ಎಸ್ಪಿ ಚಿಕ್ಕಬಳ್ಳಾಪುರದ ಎಸ್ಪಿ ಕುಶಾಲ್ ಚೋಕ್ಸೆ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯಕ್ಕೆ ಒಳಗಾಗದೆ ತನಿಖೆ ನಡೀತಾ ಇದೆ ಅಂತ ಎಸ್ಪಿ ಹೇಳಿದ್ದಾರೆ. ಶೀಘ್ರದಲ್ಲೇ ರಾಜೀವ್ ಗೌಡ ಹೆಡೆಮುರಿ ಕಟ್ತೇವೆ ಅನ್ನುವಂತ ಮಾತನ್ನ ಕೂಡ ಈಗ ಕುಶಾಲ್ ಚೋಕ್ಸೆ ಹೇಳಿರೋದು. ಚಿಕ್ಕಬಳ್ಳಾಪುರದಲ್ಲಿ ಎಸ್ಪಿ ಮಾತಾಡಿದ್ದಾರೆ. ರಾಜೀವ್ ಗೌಡ ಕೇವಲ 2 FIR ಅಲ್ಲ, ಈ ಹಿಂದೆಯೂ ಕೂಡ ಇಂಥದ್ದೇ ಒಂದು 16 ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ದ ಅನ್ನುವಂತಹ ಮಾಹಿತಿಯನ್ನ ಖುದ್ದು ಚಿಕ್ಕಬಳ್ಳಾಪುರ ಎಸ್ಪಿ ಹಂಚಿಕೊಂಡಿದ್ದಾರೆ ನೋಡಿ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತೆ ಅಕ್ಕಪಕ್ಕ ಸ್ಟೇಟ್ಸ್ ಅಲ್ಲಿ ಎಲ್ಲ ಕಡೆ ವೆರಿಫೈ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ.